ಗಮನಕ್ಕೆ ಬಂದಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರದ ನಮ್ಮ ನಾಯಕರು ಇದನ್ನು ಸೀರಿಯಸ್ಸಾಗಿ ಗಮನಿಸಿದ್ದಾರೆ. ಸಾಧಕ ಬಾಧಕಗಳನ್ನು ಎಲ್ಲವನ್ನು ಕೂಡ ಇದು ಮಾಡಿದ್ದಾರೆ. ಸಿ ಟಿ ರವಿ ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲೋ ನಂಗೆ ಗೊತ್ತಿಲ್ಲ. ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಪಕ್ಷ ತುಂಬ ತೀಕ್ಷ್ಣವಾಗಿ ತೆಗೆದುಕೊಂಡಿದೆ. ಅದು ಯಾವ ರೀತಿ ಕ್ರಮ ತಗೊಳ್ಳೋದು ಬಿಡೋದು ಅಲ್ಲೂ ಈಗಾಗಲೇ ಅವರು ಚಿಂತನೆ ಮಾಡಿದ್ದಾರೆ. ಅದೇನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಒಂದು ನಾನು ಸಜೆಷನ್ ಇಷ್ಟೇ, ಯಾವುದೇ ಟೌನ್ಶಿಪ್ಗಳಾಗಲಿ ಮತ್ತೊಂದಾಗಲಿ ಮಾಡೋದು ಆ ಭಾಗದ ಜನರಿಗೆ ಅನುಕೂಲಕ್ಕೋಸ್ಕರ. ನಾನು ವಸತಿ ಮಂತ್ರಿಯಾಗಿ 10-12 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಶಿವಕುಮಾರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ವಸತಿಯನ್ನು ಕೂಡ ನಿಮ್ಮ ಕೈಲೇ ಇದೆ. ಒಂದು ಸಾರಿ ನೀವು ಸೂರ್ಯನಗರ 1, 2, 3, 4 ಫೇಸ್ಗಳನ್ನು ಮಾಡಿದ್ದೀವಿ. ಸುಮಾರು 4ನೇ ಫೇಸು 2,000 ಎಕರೆಯನ್ನು ಒಬ್ಬ ರೈತ ಒಂದಿನ ಕೂಡ ರೋಡಿಗೆ ಬರ್ದಾಗೆ ಮಾಡಿ ಅದು ಎಲ್ಲವನ್ನೂ ಕೂಡ ನಾವು ಮಾಡಿದ್ವಿ. ಅದರ ಫಲಾನುಭವಿಗಳು ನೀವೇ ಹಾಕಿದ್ದೀರಿ. ಇವಾಗ ಏನು ಸ್ಟೇಡಿಯಂ ಮಾಡಬೇಕು ಅಂತ ನೀವು ಒಟ್ಟು ಮಾಡಿದ್ರೆ ಮೊನ್ನೆ ಪೂಜೆ, ಅದು ಕೂಡ ನಮ್ಮ ಕಾಲದಲ್ಲೇ ನಾನೇ ಸ್ವತಃ ಮಾಡಿದ್ದಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಅಂತ ಮಾಡುವಾಗ ಯಾವುದೇ ರೈತರಿಗಾಗಲಿ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಏನು ಜನ ಬೇಡ ಅಂದಾಗ ನಾವು ಇನ್ನೊಂದು 10 ಕಿಲೋಮೀಟ್ರ್ ಮುಂದಕ್ಕೆ ಹೋದ ತೊಡೆದೇನಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಕಾರ್ಖಾನೆಗಳು ಬಂದಿದೆ, ಟೌನ್ಶಿಪ್ಪು ಕೂಡ ಆಗಿದೆ. ಆ ಟೌನ್ಶಿಪ್ಪನ್ನು ಬೈರಮಂಗಲ ಕೆರೆ ದೇಶಿಗೆ ಗೊತ್ತಿದೆ, ಬೆಂಗಳೂರಿನ ಎಲ್ಲ ಗಲೀಜು ಕೂಡ ಅಲ್ಲೇ ಹೋಗೋದು. ಅದಾದಮೇಲೆ ಕನಕಪುರ, ನಾನು ಕೂಡ ಕನಕಪುರದವನೇ. ನಾನು ಶಿವಕುಮಾರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಯಾವುದೋ ಕಾಲದಲ್ಲಿ ನೀವೇನು ಬೇಕಾದ್ರೂ ಹಠ ಮಾಡ್ಬೋದಾಗಿತ್ತು, ಇನ್ನೊಂದು ಆಡ್ಬೋದು. ನೀವು ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರಿದ್ದೀರಿ. ಅದನ್ನು ಬಿಟ್ಟು ಅಲ್ಲಿಯೇ ವಾಸ್ತವಾಂಶವನ್ನು ಮಾಹಿತಿಯನ್ನು ತರಿಸ್ಕೊಂಡು ನೀವು ಯಾವುದೋ ಒಂದಕ್ಕೆ ಜೋತು ಬಿಟ್ಟು ನೀವು ಮಾಡಬೇಕಾದ ಅನೇಕ ಯೋಜನೆಗಳನ್ನು ಪೇಪರ್ನಲ್ಲಿ ಹೇಳ್ತಾ ಇರ್ತೀರಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅದು ಯಾವ್ದು ಮಾಡ್ತಿರೋ ಏನು ಬಿಡ್ತಿರೋ ಅದು ನಿಮ್ಮ ವಿವೇಚನೆಗೆ, ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಇದರಲ್ಲಿ ನೀವು ಹಠ ಮಾಡಬೇಡಿ. ಒಂದು ಸಾರಿ ನೀವು ಆನೇಕಲ್ ತಾಲೂಕಿನ ಜಿಗಣಿ, ಸರ್ಜಾಪುರ ಆ ಭಾಗದಲ್ಲಿ ನಾವು ಏನು ಈಗಾಗಲೇ ಸೂರ್ಯನಗರ 4ನೇ ಅಂತ ಒಂದು ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅಂತ ಏನು ಇಟ್ಟಿದ್ದೀವಿ, ಅದು ಒಂದು ಸಾರಿ ನೋಡ್ಕೊಬಂದು ಅಲ್ಲಿ ಜನರ ಭಾವನೆಗಳನ್ನು ಯಾವ ರೀತಿ ನಾವು ಸ್ಪಂದಿಸ್ತೀವೋ ಆ ರೀತಿ ಸ್ಪಂದಿಸಿ ಈ ಟೌನ್ಶಿಪ್ಪನ್ನು ಮಾಡೋದು ಒಳ್ಳೆಯದು. ಅದಿಲ್ಲ ಅಂದರೆ ಅದನ್ನು ಕೈ ಬಿಟ್ಟು ಇನ್ನೊಂದು ಕಡೆ ಟೌನ್ಶಿಪ್ ಮಾಡೋದು ನಿಮ್ಗೆ ಒಳ್ಳೆಯದು. ಯಾವುದೇ ಕಾರಣಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನಂದೇ ನಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಭಾವನೆಗಳಿಗೆ, ಜನರ ದುಃಖ ದುಮ್ಮಾನಗಳಿಗೆ, ಜನರಲ್ಲಿರ್ತಕ್ಕಂಥ ನಿರೀಕ್ಷೆಗಳಿಗೆ ಯಾವುದೇ ಕಾರಣಕ್ಕೆ ಅನಾನುಕೂಲ ಆಗದಾಗೆ ನಡ್ಕೊಳ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ದಯವಿಟ್ಟು ನೀವು ಅದನ್ನು ಮಾಡ್ತೀರಾ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಕುಮಾರಸ್ವಾಮಿಯವರು ಅವ್ರ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಅವರು ನಾನು ಮಾಡಿದ್ದು ನಿಜ, ಅದಾದಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದನ್ನು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದು ನಿಜ, ಎಲ್ಲವನ್ನೂ ಹೇಳಿದ್ದಾರೆ. ಹಾಗಂದ್ಬಿಟ್ಟು ಕುಮಾರಸ್ವಾಮಿ ಮಾಡಿದ್ದು ನಾವು ಅದನ್ನೇ ಮಾಡಿ, ಇದು ಯಾವ್ದು ನಮ್ದು ಯಾವುದು ಅಲ್ರಿ. ಪುಣ್ಯಾತ್ಮರು ಈ ರಾಜ್ಯವನ್ನು ದೊಡ್ಡ ದೊಡ್ಡ ಮನುಷ್ಯರುಗಳು ಬಿಟ್ಟೋಗಿದ್ದಾರೆ. ಆದರೂ ನಾವ್ಯಾರು, ನೀವ್ಯಾರು, ನಾವು ಯಾರೂ ಅಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಇದನ್ನು ನಿಮ್ಮಿಬ್ಬರ ಒಂದು ಎರ್ಚಾಟದಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿ ದಯವಿಟ್ಟು ಈ ಒಂದು ಯೋಜನೆ ಏನು ಮಾಡಬೇಕು ಅಂತ ಇದ್ರಿ. ಟೌನ್ಶಿಪ್ಪು ಬೇಜಾನ್ ಟೌನ್ಶಿಪ್ಗಳನ್ನು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಅದಕ್ಕೆ ಏನೇನು ಬೇಕೋ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟು ಇನ್ನೂ ಎಲ್ಲಾದರೂ ಒಂದು ಕಡೆ ಎಲ್ಲಿ ಟೌನ್ಶಿಪ್ ಮಾಡ್ಬೋದು ಅಲ್ಲಿ ಮಾಡಿದ್ರೆ ಜನನೂ ನೆಮ್ಮದಿಯಾಗಿರ್ತಾರೆ, ನಿಮ್ಗೆ ಗದ್ದಲಾನುಸಾರ ಕಡಿಮೆ ಆಯ್ತದೆ, ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ನಿಮಗೂ ಕೂಡ ಎಲ್ಲ ಒಂದು ಕಡೆ ಟೈಮ್ ಸಿಗ್ತದೆ. ಕುಮಾರಸ್ವಾಮಿ ಅವರೇನೋ ಮಾಡಿದ್ರು ಅಂತ ಅಂದ್ಬಿಟ್ಟು ನಾವೇನೋ ಮಾಡೋದಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿ, ಅವ್ರು ಕೇಂದ್ರದ ಮಂತ್ರಿಗಳು, ನಿಮ್ಮಿಬ್ಬರು ಇದನ್ನು ಇದು ಮಾಡೋಕ್ಕೆ ಹೋಗಬೇಡಿ. ಆದರೆ ಕುಮಾರಸ್ವಾಮಿಯವ್ರು ಹೇಳ್ತಕ್ಕಂಥ ಅದರಲ್ಲಿ ಅರ್ಥ ಇದೆ. ನಾನು ಎಡವಟ್ಟು ಮಾಡೋಕ್ಕೆ ಹೋಗಿದ್ದೆ, ಅದು ಬೇಡ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ಒಂದು ಕಡೆ ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಇವಾಗ ಮತ್ತೆ ನೀವು ಅದು ಮಾಡೋದು ಬೇಡ ಅನ್ನೋ ಅವರ ಮನವಿ ಏನಿದೆ, ಇದು ನಿಜವಾಗ್ಲೂ ಸರಿ ಇದೆ. ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸ್ಪಂದನೆ ಮಾಡಿ ತೀರ್ಮಾನವನ್ನು ಮಾಡಿದ್ರೆ ಅವ್ರಿಗೂ ಕೂಡ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ. ಒಂದು ಈಗಾಗಲೇ ಅಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು SIT ಕೊಟ್ಟಿದ್ದಾರೆ. ಭಗವಂತನ ಹೆಸರಿನಲ್ಲಿ ಯಾರಾದರೂ ಪಾಪದ ಕೆಲಸ ಮಾಡಿದ್ರೆ ಅವ್ರಿಗಿನ್ನ ಪಾಪಿಗಳು ಇನ್ನೊಂದಿಲ್ಲ. ಯಾರು ಕ್ಷಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮನ ಒಂದು ಹೆಸರನ್ನು ಹೇಳ್ಕೊಂಡು ಯಾರಾದರೂ ಅಪಚಾರ ಮಾಡಿದ್ರೆ ಅವನಿಗೆ ತಕ್ಷಣದಲ್ಲೇ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ರಾಮನೇ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಒಳ್ಳೇದಾಗಲಿ.